ಡಿಶಿಮ್ 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 ಸಕ್ಸಸ್ ವಿಜಯ್, ಕೊನೆಗೂ ನಾವಿಟ್ಟ ಹೆಜ್ಜೆ ಯಶಸ್ವಿ ಆಯ್ತು. ರೊಚ್ಚಲ್ಲಿ ಕೊಚ್ಚೆಗೆ ಬಿದ್ದಿದ್ದ ನಿನ್ನೆ ಮೈಯನ್ನ ಶವರ್ ಕೆಳಗಡೆ ನಿಂತು ನೀನು ಸೋಪು ಶಾಂಪು ಹಾಕೊಂಡು ಚೆನ್ನಾಗಿ ತಿಕ್ಕಿ ತೊಳ್ಕೊಂಡು ಬಂದಿದ್ಯಂತ ನಿನ್ನೆ ಕಮ್ಮಲಿಗೆ ಗೊತ್ತಾಗ್ತಿದೆ. ವಾಟ್ ಡಿಡ್ ಯು ಫೀಲ್ ಮಿಸ್ಟರ್ ವಿಜಯ್ ಕುಮಾರ್? ಇಲಿ ಬೋನಲ್ಲಿ ಸಿಕ್ಕಾಕೊಂಡಿರೋ ಆ ಗೀತಾ ಅನ್ನೋ ಪಾತ್ರಕ್ಕೆ ಪರಮ ಸಂಕಟ ಅನ್ಭವಿಸೋ ಹಾಗೆ ಮಾಡ್ಬೇಕು. ಎಸ್ ಯು ರೈಟ್. ಈಗ ಏನ್ ಮಾಡ್ತೀಯ? ಮಾಮ ಟಾಸ್ ಹಾಕ್ತೀನಿ. ಹೆಡ್ ಅಂಡ್ ಟೈಲು. ಎಡ್ ಬಿದ್ರೆ ಕಾಟ, ಟೈಲ್ ಬಿದ್ರೆ ನರಕ. ಏ ಮಾಮ, ಮೊದ್ಲು ಅಮ್ಮನ್ ಕರಿ ಮಾಮ. ಆ ಗೀತನ ಗೋಳು ಪ್ರತಿ ಹೆಜ್ಜೆನೂ ಅಮ್ಮ ನೋಡಿ ಆನಂದ ಪಡ್ಬೇಕು. ಮೊದ್ಲು ಅಮ್ಮನ್ ಕರಿ. ಏ ಕಣ್ಮಣಿ, ಅಮ್ಮನ್ ಕರಿಯ. ಏ ವಿಜಯ, ಅಮ್ಮ ಇಲ್ಲೆಲ್ಲೋ ಇದ್ದಾಳೆ. ನಿನ್ ಮುಂದೆನೆ ತಾನೇ ಹೇಳಿದ್ದು ನಾನು ಕ್ಲಬ್ಗೆ ಹೋಗ್ಬಿಟ್ಟು ನಂಗೆ ಸ್ಟೀಮ್ ಬಾತ್ ಮಾಡ್ಕೊಂಡ್ ಬರ್ಬೇಕು ಅಂತ. ಓ ಹೌದಲ್ವಾ? ಆದ ಟೆನ್ಷನ್ಗೆ ರಿಲ್ಯಾಕ್ಸ್ ಆಗ್ತೀನಿ ಅಂತ ಹೋಗಿದಾರಲ್ಲ. ಫೋನ್ ಮಾಡಬೇಡ, ಇವಾಗ ಅವಳಿಗೆ ಡಿಸ್ಟರ್ಬ್ ಮಾಡೋದು ಚೆನ್ನಾಗಿದೆ. ಛೇ, ಆದ್ರೂ ಅಮ್ಮ ಇರ್ಬೇಕಾಗಿತ್ತು ಮಾಮ. ಈಗ ರೌಡಿಗಳು ಆ ಗೀತನ ಒಂದು ಮೂಟೆಲ್ ಕಟ್ಟಿ ಒಂದ್ ಕಡೆ ಕರ್ಕೊಂಡು ಹೋಗಿರ್ತಾರೆ. ಕತ್ಲ ಕೋಣೆಯಲ್ಲಿ ಕೂಡ ಹಾಕಿರ್ತಾರೆ ಅಲ್ವಾ? ಅಲ್ಲಿ ಅವಳು ಕೊಡೋ ಟಾರ್ಚರ್, ಅವಳು ಅನ್ಭವಿಸೋ ನೋವನ್ನ ಅಮ್ಮ ನೋಡಿ ಎಂಜಾಯ್ ಮಾಡ್ಬೇಕಾಗಿತ್ತು. ವಿಡಿಯೋ ಕಾಲಲ್ಲಿ ಆ ಗೀತ ನನ್ನ ಕ್ಷಮಿಸ್ಬಿಡಿ, ನನ್ನ ಬಿಟ್ಬಿಡಿ, ಈ ಜನ್ಮದಲ್ಲಿ ನಿಮ್ ತಂಟೆಗೆ ಬರೋಲ್ಲ ಅಂತ ಬೇಡ್ಕೊಳ್ಳೋದನ್ನ ಅಮ್ಮ ನೋಡ್ಬೇಕಾಗಿತ್ತು. ಅಲ್ಲಿಂದ್ಲೆ ಅವಳು ಅಮ್ಮನ ಕಾಲಿಗೆ ಬೀಳ್ಬೇಕಾಗಿತ್ತು. ಕೂಲ್, ನಿನ್ನ ಕೆಲಸ ಇನ್ನು ಶುರು ಹಚ್ಕ. ತಂಗೆಮ್ಮ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಸ್ಟೀಮ್ ಬಾತ್ ಎಲ್ಲ ಮುಗಿಸ್ಕೊಂಡು ಬರ್ಲಿ. ಅಲ್ಲಿ ತನಕ ನಿನ್ನ ಟಾರ್ಚರ್ ಕೆಲಸ ಸಾಂಗವಾಗಿ ನೆರವೇರಲಿ. ಅಂದ್ರೆ ಅಮ್ಮ ಬರೋ ತನಕ ಆ ಗೀತಾಗೆ ಟಾರ್ಚರ್ ಕೊಡ್ತಾ ಇರೋದಾ? ಹೌದು ನನ್ನ ಅಳಿಮಯ್ಯ. ಅಲ್ಲಿ ತನಕ ಫೋನಲ್ಲಿ ಕಾಟ, ನಾರ್ಮಲ್ ಕಾಲು. ತಂಗೆಮ್ಮ ಬಂದ್ಮೇಲೆ ಇದ್ದೇ ಇದೆ ಕಣ್ಣಾರೆ ಕಂಡು ಅನುಭವಿಸೋ ವಿಡಿಯೋ ಕಾಲು. ಪಾಪ ಆ ಗೀತೆ ಈಗ ಅದೆಷ್ಟು ಕಷ್ಟ ಅನುಭವಿಸ್ತಿದ್ದಾಳು ದೇವರಿಗೆ ಗೊತ್ತು. ಮಾಮ, ಅವಳಿಗೆ ಅಯ್ಯೋ ಪಾಪ ಅನ್ಬೇಡ, ನರ್ಕ ಅನ್ಭವಿಸ್ಬೇಕಾಗಿರೋ ಪಾತ್ರ ಅದು. ನರ್ಕಕ್ಕೆ ಲಾಯಕಾದ ಪಾತ್ರ ಅದು. ಹಾಳಾದವಳು ಅನ್ಭವಿಸ್ಲಿ. ಏನ್ ಬಾಸಿದ್ದು ಆಕಳಿಸ್ತಾ ಇದ್ದೀರಾ? ಅಪ್ಶಕ್ನ? ನೋ ನೋ ನೋ, ಒಂಟಿ ಸೀನಿದ್ರೆ ಅದು ಅಪಶಕುನ, ಇದು ಆಕಳಿಕೆ ಅಂದ್ರೆ ಶುಭ ಶಕುನ. ಅದಕ್ಕೆ ಅಲ್ವಾ ಡೀಲ್ ಸಿಕ್ಕಿದ್ದು. ಇವಳನ್ನ ಎತ್ತಾಕ ಬಂದ್ ಟಾರ್ಚರ್ ಕೊಡೋದಕ್ಕೆ 10 ಲಕ್ಷ. ಆ ಸ್ಟೇಟ್ನಲ್ಲಿ ಕ್ರೈಮ್ ಮಾಡಿ ತಪ್ಪಿಸ್ಕೊ ಬಂದು ಈ ಸ್ಟೇಟ್ಗೆ ಬಂದ ತಕ್ಷಣ ಸಿಕ್ಕಿರೋ ಅದ್ಭುತ ಅವಕಾಶ. ಗೊತ್ತಿದ್ದು ದಡ್ಡನ್ ತರ ಕೇಳ್ತೀವಲ್ಲಕ್ಕಿ. ಸರಿ, ಮೂಟೆ ಎತ್ಕೊಂಬ. ಸರಿ ಲಾ, ಮುಖ ನೋಡ್ತಾ ಇದ್ರ ಎತ್ಕೊಂಡು ಮುಟ್ಟಣ. ಲಕ್ಕಿ ಬಂದೆ. ಎಲ್ಲ ಬಾಡಿ ಬಂಟೆ, ಬೇಗ ತಗೊಂಬರ ಬಾಡಿನ. ಕೆಲ್ಸ ಕೊಟ್ಟವ್ರಿಗೆ ಕೆಲಸ ಮುಗೀತು ಅಂತ ಕಾಲ್ ಮಾಡಲ್ವ ಬಸ್? ನಾವು ಕೆಲ್ಸನ ಯಾವ ಟೈಪ್ ಶುರು ಮಾಡ್ಬೇಕು ಅಂತ ಕೇಳಕ್ಕೆ ಫೋನ್ ಮಾಡು. ಸರಿ ಬಸ್. ಏನೋ ಬಾಡಿ ಸ್ವಲ್ಪನೂ ಸೇಕಾಗ್ತಿಲ್ಲ, ಗೊಟ್ಟಕ್ಕನ್ಬಿಡ್ತಾ. ಅಣ್ಣ ಏನಣ್ಣ ನೀವು ಬಾಯಿಲ್ ಬಟ್ಟೆ ತುರುಕಿದೀವಿ, ಹೆಂಗಣ್ಣ ಮಾತಾಡಕ್ಕಾಗತ್ತೆ? ಗುಂಗ್ರು, ನಿನ್ ಪ್ರಕಾರ ಬಾಡಿ ಅಳ್ಳಾಡುತ್ತೆ, ನರಳಾಡೋ ಸೌಂಡ್ ಕೇಳ್ಸಲ್ಲ. ಅಳಿಮಯ್ಯ ನೋಡೋ, ಫೋನ್ ರಿಂಗ್ ಆಗ್ತಿದೆ. ಬಸ, ಫೋನ್ ರಿಂಗ್ ಆಗ್ತಿದೆ ಬಸ.
ಹಳೆಮಯ ಕಿಡ್ನಾಪರ್ಸ್ ಮಾಮ. ಹಲೋ, ಈ ಕಡೆಯಿಂದ ಬಲ್ವಾನ್ ಬಯಲ್ಸೀಮೆ ಸ್ಪೀಕಿಂಗ್. ಹೆಸರು ಕಟ್ಕೊಂಡು ನನಗೇನ್ ಆಗ್ಬೇಕಾಗಿಲ್ಲ. ಮೂಟೆ ಕಟ್ಟಿದೇನಾಯ್ತು? ಬಾಡಿ ಬಂದು ಗೋಡನಲ್ಲಿ ಬಿದ್ದಾಗಿದೆ, ಇನ್ನು ಕವರ್ ಓಪನ್ ಆಗಿಲ್ಲ ಬಸ್ಸು. ವೆರಿ ಗುಡ್. ಇವಾಗ ನೀವು ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೂಟೆ ಬಿಚ್ಚಿ ಈಚೆ ಹೇಳೋಕ್ ಮುಂಚೆ ಯಾಕೆ ಏನು ಅಂತ ಒಳಗಡೆ ಇರೋರ್ಗೆ ಅರ್ಥ ಆಗ್ಬಾರ್ದು. ಆಗ್ ಬಾರಿಸ್ರೋ. ಓಕೆ ಸರ್. ಬಡ್ಕೊಳ್ಳೋ ಸೌಂಡ್ ನನಗ್ ಕೇಳಿಸ್ಬೇಕು. ಸಾರಿ ಸರ್, ಒಳಗಡೆ ಅವಳ ಬಾಯಿಗೆ ಬಟ್ಟೆ ತುರ್ಕಿದೀವಿ. ನೋ ಪ್ರಾಬ್ಲಮ್, ಹಂಗೆ ಚಚ್ರೋ. ಸರಿ ಸರ್. ಒಂದು ರೌಂಡ್ ಲಾಠಿ ಹಬ್ಬ ಮುಗಿಲಿ, ಒಂದು ಟೀ ಕುಡ್ದು ಮಿಕ್ಕಿದ್ದ ಆಮೇಲೆ ಹೇಳ್ತೀನಿ. ನೆನ್ಪಿರ್ಲಿ, ಇದು ರಾತ್ರಿವರೆಗೂ ಮುಂದುವರಿಯೋ ಟಾರ್ಚರ್. ಆಯ್ತು ಬಾಸ್. ಅಂದ ಗುಂಗ್ರು, ನೀನಿದ್ರೆ ಭಾರಿ ಎಕ್ಸ್ಪೋರ್ಟ್ ಅಲ್ವಾ? ತಗೋ ಶುರು ಹಚ್ಕ. ಮೇಡಮ್ ಯಾರಿಗೋ ಫೋನ್ ಮಾಡ್ತಾ ಇರಂಗಿದೆ. ಹೌದು. ನೋಡು, ನಾನಿನ್ ಮೊಬೈಲ್ ನೋಡಿಲ್ಲ, ಆದ್ರೂ ನಿಂಗೊಂದು ಭವಿಷ್ಯ ಹೇಳ. ಶನಿ ಈಗ ರಾಹು ಮನೆಗೆ ಬರ್ತಾನೆ, ರಾಹು ಕುಜದ ಕ್ಷೇತ್ರಕ್ಕೆ ಹೋಗ್ತಾನೆ. ಈ ಫೋನ್ ಕಾಲು ನಿನ್ನ ನೆಚ್ಚಿನ ಸಹಪಾಠಿ ಗೀತಾಗೆ ತಾನೆ? ಹೌದು. ಏನೋ ಮಗ ಈ ತರ ಭವಿಷ್ಯ ಹೇಳ್ಬಿಟ್ಟೆ. ಈಗ ನಾನೊಂದು ಭವಿಷ್ಯ ಹೇಳ್ತೀನಿ ಕೇಳು. ನೀವು ಕರೆ ಮಾಡಿದ ಚಂದಾದಾರರು ಸದ್ಯಕ್ಕೆ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ನಿಮ್ಗೆ ಹೇಗೋ ಗೊತ್ತು? ನೀವೇನ್ ಹೋಗಿ ಗೀತಾ ಫೋನ್ ಸ್ವಿಚ್ ಆಫ್ ಮಾಡಿದ್ರಾ? ವಿಜಿ ನೆಟ್ವರ್ಕ್ ಕೈ ಹಾಕಿದ್ಮೇಲೆ ಕೊಬ್ಬು ತೋರಿಸೋ ಪ್ರತಿಯೊಬ್ರು ಮೊಬೈಲ್ ಸ್ವಿಚ್ ಆಫ್ ಆಗ್ಲೇಬೇಕು. ಗೀತಾಗೇನೋ ಮಾಡಿದ್ರಿ? ಹೇಯ್, ನಾವೇನ್ ಮಾಡೋಕ್ ಸಾಧ್ಯ? ಗೊತ್ತಿದ್ದು ಕರೆಂಟಿಗೆ ಕೈ ಇಟ್ರೆ ಶಾಕ್ ಹೊಡೆದೇ ಇರುತ್ತಾ? ಈ ಕತ್ರಿ ಮಧ್ಯದಲ್ಲಿ ಬೆಳ್ಳಿಟ್ಟು ಆಟ ಆಡಿದ್ರೆ ಏನಾಗುತ್ತೆ? ಲೋ, ಇವ್ರು ದೊಡ್ಡ್ರು, ಇವ್ರಿಗೆ ಹೋಗಿ ಹೋಗಿ ಕೇಳ್ತಾ ಇದೀನಿ, ಇವ್ರಿಗೇನ್ ಅರ್ಥ ಆಗುತ್ತೆ? ಕಟ್ಟಾಗುತ್ತೆ. ಹುಲಿ ಹಲ್ನ ಎಣ್ಸಕ್ ಹೋದ್ರೆ ಅದು ಕಚ್ಚದೆ ಬಿಡುತ್ತಾ? ಒನ್ಕೆ ತಳ ಕೆರೆಯೋದಕ್ ಹೋದ್ರೆ ಅದು ಚಚ್ಚದೆ ಇರುತ್ತಾ? ಒಟ್ನಲ್ಲಿ ನಿಮ್ ಗೀತಾದು ಮುಗಿದ ಅಧ್ಯಾಯ. ಈಗ ಅವಳ ಪಾಡು ಹೇಗಿರುತ್ತೆ ಅಂತ ನೆನ್ಸ್ಕೊಂಡಿದ್ದೀರಾ? ನಾಯಿ ಪಾಡು. ಬಾಯಿ ಮುಚ್ಕೊಂಡು ಇರೋದ್ ಬಿಟ್ಟು ಏನೋ ಕಿಸ್ಯಕ್ ಹೋಗಿ ಸರಿಯಾಗಿ ಅನುಭವಿಸ್ತಾವಳೆ ನಿಮ್ ಗೀತಾ. ವಿಜಿ ಜೊತೆ ಫ್ರೆಂಡ್ ಆಗಿದ್ರೆ ಸಮಾಧಾನ, ಇಲ್ಲ ನಂದೇ ಬೇರೆ ಟ್ರೆಂಡ್ ಅಂತ ಬಂದ್ರೆ ಸಮಾಧಿ. ಒಟ್ನಲ್ಲಿ ಗೀತಾ ಗತಿ ಅದು ಗತಿ. ಅತ್ತೆಗೆ ಅದೇನೋ ಚಿಂತೆ ಅಂತಂದ್ರೆ ಸೊಸೆಗೆ ಇನ್ಯಾವ್ದ್ರ ಚಿಂತೆ ಅಂತ ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ. ಇವ್ ನೇರಳೆಯನ್ನು ಕಿವಿಗೆ ಸಿಕ್ಕಿಸ್ಕೊಂಡು ಬರ್ತಾ ಇದೆ. ಕೊಡು ಮಾಮ. ತಗೋ. ಅಲ್ವೋ, ಇಲ್ಲಿ ಕೂತ್ಕೊಂಡು ಏನೋ ಮಾಡ್ತಿದ್ಯಾ ನೀನು? ಗೀತಾ ಮನೇಲಿ ಇಲ್ದಿರೋದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಅಲ್ಲಿ ಅವಳು ಏಟ್ ತಿಂತಾ ಇರೋದನ್ನ ನೆನ್ಸ್ಕೊಂಡು ನಾನು ಮಜಾ ಮಾಡ್ತಾ ಇದ್ದೀನಿ. ನೀನ್ ಇಲ್ಲಿ ಇದನ್ನ ಸಿಕ್ಕಿಸ್ಕೊಂಡು ಹಿಂಗೆ ಮಜಾ ತಗೊಂಡ್ ಕೂತ್ರೆ ಹೆಂಗೆ ಶಿವ? ಅಲ್ಲಿ ಬಲ್ವಾನ್ ಬಯಲುಸೀಮೆ ಮೂಟೆ ಕಟ್ಟು ಬಿಚ್ಚಲ್ಲ. ಆ ಗೀತಾ ಅದ್ರ ಒಳಗಡೆ ಸತ್ತಿಗೆ ಹೋದ್ರೆ ಏನೋ ಮಾಡ್ತೀಯ? ಅವಳೆಲ್ಲಿ ಮಾಮ ಸಾಯ್ತಾಳೆ? ಪಾಪಿ ಚಿರಾಯು. ಆದ್ರೂ ಕಟ್ಟು ಬಿಚ್ಚಿ ಅವಳನ್ನ ಈಚೆಗೆ ಇಳಿದು ಸಂಕಪಾಸನ ಅದೇನು ಗ್ಲೂಕೋಸೋ ದಿಲ್ಕುಸೋ ತಿನ್ಸಿ ಆಮೇಲೆ ಹೊಡಿಯಕ್ಕೆ ಹೇಳು. ಏಟು ತಿನ್ನಕ್ಕೆ ಶಕ್ತಿ ಬೇಕಲ್ಲ ಗುರುವೆ. ನಾರ್ಮೈ ಮಾಮ, ಅದು ಎಂತದ್ದು ಆಗಲ್ಲ. ಈಗ ನೋಡು, ಪ್ಯಾಕಿಂಗ್ ಬಿಚ್ಚಿ ಕೈಕಾಲ್ ಕಟ್ಟಕ್ಕೆ ಹೊಡಿಯಕ್ಕೆ ಹೇಳ್ತೀನಿ. ಅದು ಬೇಡ, ಅದು ಬೇಡ. ಹಂಚೆ ತಿನ್ಬೇಕು. ಲೌಡ್ ಸ್ಪೀಕರ್ ಹಾಕು, ನಂಗೂ ಕೇಳಿಸು. ಬಸ ಫೋನು. ಈ ಕಡೆಯಿಂದ ಬಲ್ವಾನ್ ಬಯಲ್ಸೀಮೆ ಸ್ಪೀಕಿಂಗ್. ಅಪ್ಪ ಸ್ಪೀಕರು,
ನಿನ್ನ ಫೋನ್ಗೆ ಫೋನ್ ಮಾಡಿದ್ರೆ ನೀನೇ ಸ್ಪೀಕ್ ಹೋದು ಅಂತ ನನ್ಗೆ ಗೊತ್ತು. ಈಗ ಅವಳನ್ನ ಈಚೆ ತೆಗೆದು ಕೈ ಕಾಲು ಕಟ್ಟಾಕಿ ಕೂರಿಸಿ. ನೋಡಿಲಿ ಕೇಳು, ಅಪ್ಪಿ ತಪ್ಪಿ ಕೂಡ ಅವಳ ಬಾಯಿಗೆ ತುರುಕಿರೋ ಬಟ್ಟೆನ ಮಾತ್ರ ತೆಗಿಯೋಕ್ ಹೋಗ್ಬೇಡ. ಬಾಯಿ ಬಡಕೆ ಅವಳು ಬಾಯಿ ತೆರೆದ್ರೆ ಬೇಜಾನ್ ಮಾತಾಡ್ತಾಳೆ. ಇವತ್ತು ಏನಿದ್ರೆ ನಾವು ಮಾತಾಡ್ಬೇಕು, ಅವಳು ಕೇಳ್ತಾ ಇರ್ಬೇಕು ಅಷ್ಟೇ. ಕಟ್ಟು ಬಿಚ್ಚಿ ಸ್ಪೀಕರ್ ಆನ್ ಮಾಡಿ ಫೋನ್ನ ಅವಳ ಮುಂದೆ ಇಡೀರಿ. ಆಯ್ತು ಬಾಸ್. ಇದ್ರ ಪ್ಯಾಕಿಂಗ್ ಬಿಚ್ರೋ. ಲೌಡ್ ಸ್ಪೀಕರ್ ಆನ್ ಮಾಡಿದ್ಯಾ? ಹಾ, ಮೈಕ್ ಚೆಕ್. ಹಲೋ, ನಮ್ಮ ಮಾತು ಆ ದರಿದ್ರ ಗೀತಾಳಿಗೆ ಕೇಳಿಸ್ತಿದ್ಯಾ ಬಲ್ಕಾನ್? 100% ಬಾಸ್. ಇವಳು ಏನು ಹೇಳ್ಬೇಕು ಅಂತ ಒದ್ದಾಡ್ತಾ ಇದ್ದಾಳೆ. ಅವಳು ಬಾಯಿಗೆ ತುರ್ಕಿರೋ ಬಟ್ಟೆ ತೆಗಿಲ್ಲ. ಬೇಡ 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 ಬೇಡ. ನೋಡು ಬಲ್ವಾನ್, ಅವಳು ಸತ್ರುವಳು ಬಾಯಿ ಸಾಯಲ್ಲ. ಇವತ್ತೇನಿದ್ರು ನಾವು ಅವಳಿಗೆ ಉಗಿಬೇಕು. ಜಸ್ಟ್ ಮಿನಿಟ್ ಹೋಲ್ಡ್ ಮಾಡು ಹಂಗೆ. ಲೆಟ್ ಸ್ಟಾರ್ಟ್. ಬಲ್ವಾನ್, ಅವಳ ಮುಖದ ಹತ್ರ ಫೋನ್ ಇಡು ಬಲ್ವಾನ್. ಇಡು ಇಡು. ಸರಿ. ಏನೇ ಗೀತಾ, ಏನೋ ನಮ್ಮ ಅಮ್ಮನ್ನೇ ಆಟ ಆಡ್ಸ್ತೀಯ ನೀನು? ಈಗ ಹೇಗಿದೆ ನನ್ನ ಆಟ? ಹೇಗಿದೆ? ಜಸ್ಟ್ ಮಿನಿಟ್ ಹೋಲ್ಡ್ ಮಾಡು. ಗುಲ್ಕನ್, ಅದು ನೆರಳನ್ನು ಕೊಡು. ಏನಕ್ ಮಾಮ? ತುಂಬಾ ಹತ್ತಿರದಿಂದ ಕೇಳಿಸ್ಕೋಬೇಕು, ಮಜಾ ಇದೆ. ಮಾಮ, ಹೇಳು. ನಿಂಗ್ ತಲೆ ಕೆಟ್ಟಿದ್ಯಾ? ಲೌಡ್ ಸ್ಪೀಕರ್ ಹಾಕಿಲ್ವಾ ಇಲ್ಲಿ? ಅದು ಕನೆಕ್ಟ್ ಆಗಿಲ್ಲ. ಅದಿದ್ರೆ ಇದು ಕೇಳಿಸಲ್ವಾ? ವೇಸ್ಟ್ ಬಿಡು. ಇದು ಕೇಳಿಸಿದ್ಯಾ ಗೀತಾ? ಅದಕ್ಕೆ ಮುಂಚೆ ಒಂದು ಕ್ವಶನ್ ನಂದು. ನಿನ್ನನ್ನ ಪ್ಯಾಕ್ ಮಾಡ್ಕೊಂಡು ಅವ್ರು ವ್ಯಾನಲ್ಲಿ ತುಂಬ್ಕೊಂಡು ಹೋದ್ರಲ್ಲ, ದಯವಿಟ್ಟು ಆ ಅನುಭವನ ಒಂಚೂರು ಹಂಚ್ಕೊಳ್ಳೋಮ್ಮ. ಕೇಳಬೇಕು ಅಂತ ನಂಗೆ ಉತ್ಸುಕತೆ ತಂದ್ಕೊಳ್ಳಕ್ಕಾಗ್ತದೆ. ಎತ್ತಿ ಎತ್ತಿ ಕುಕ್ಕಿರುತ್ತೆ, ಬಾಡಿ ಪಾರ್ಟ್ಸ್ ಎಲ್ಲ ಹರಾರ ಅಂತ ಇರುತ್ತೆ. ಅದ್ರ ಮೇಲೆ ಈಗ ದಂಡ ಪ್ರಯೋಗ ಬೇರೆ. ಪಾಪ ಗೀತಮ್ಮ, ಮುಖ ಮೂತಿ ಎಲ್ಲ ಚೆನ್ನಾಗಿ ಊದಿರ್ಬೇಕು ಅಲ್ವೇನಮ್ಮ? ಬಲ್ವಾನ್, ಇಲ್ಲಿ ಕೇಳು, ನನ್ನ ಪರವಾಗಿ ಅವಳ ಕಪೋಳಕ್ಕೊಂದು ಬಾರ್ಸು ಹೇಳ್ತೀನಿ. ಅಯ್ಯೋ ಕರ್ಣಾನಂದ, ಹೊಡೆದ ಸೌಂಡೇ ಇಷ್ಟು ಹಿತವಾಗಿ ಕೇಳಿಸ್ಬೇಕಾರೆ ಆ ಹೊಡೆದ ಕೆನ್ನೆ ಕೆಂಪು ಕೆಂಪಾಗಿ ಹೆಂಗ ಆಗಿರ್ಬೇಡ. ಬುರ ಬುರ ಊದಿ ಬೋಂಡ ಆಗಿರುತ್ತೆ ಮಾಮ. ಲೇ ಗೀತಾ, ನನ್ನ ಅಮ್ಮನ ಕೈಯಲ್ಲಿ ಗಲೀಜೆತ್ತಿದ್ದಕ್ಕೆ ನಿನಗೆ ಶಿಕ್ಷೆ. ನಮ್ಮ ಮನೆಯಲ್ಲಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸ ಮೆರೆದೆ ನೋಡು, ಅದಕ್ಕೆ ನಿನಗೆ ಶಿಕ್ಷೆ. ಈಗ ನಾನು ನಿನಗೇನ್ ಬೇಕಾದ್ರೂ ಮಾಡ್ಬೋದು. ನಿನ್ನ ಚುಚ್ಚಿ 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 ನಿನ್ನ ಬ್ಲಡ್ ತೆಗೆದು ಬ್ಯೂಟಿಫುಲ್ ಪೇಂಟ್ ಮಾಡ್ಬೋದು, ಗೊತ್ತಾ? ಬಾಸ್, ಅವಳೇನೋ ಬೈತಾ ಇದ್ದಾಳೆ, ಉಪ್ಪೆಲ್ಲ ಎದುರಿಸ್ತಾ ಇದ್ದಾಳೆ. ಬೇಡ ಬೇಡ. ನೋಡು ದುಲ್ಕರ್ ಸಲ್ಮಾನ್, ನಾನು ಹೇಳ್ತಿದ್ದೀನಿ ಕೇಳು. ಅವಳು ಏನು ಮಾತಾಡೋದು ಬೇಡ. ಅವಳ ಇನ್ನೊಂದು ಕೆನ್ನೆ ಫ್ರೀ ಇದೆ ತಾನೆ? ಬಾರ್ಸು ಬಾರ್ಸು ಬಾರ್ಸು. ನನಗೆ 7 ಜನ್ಮದ ವೈರಿ ಅವಳು. ಬಾರ್ಸು.
ಅದೆಷ್ಟು ಇಂಪಾಗಿದೆ ಕೇಳೋಕೆ ಹಿತಾಪ. ಇದನ್ನ ನನ್ನ ತಂಗಿಯಮ್ಮ ಕೇಳಿಸ್ಕೋಬೇಕಿತ್ತು, ಮಿಸ್ ಮಾಡ್ಕೊಂಡ್ಲು. ಅದೆಷ್ಟೊತ್ತಿಗೆ ಇವಳು ಸ್ಟೀಮ್ ಬಾತ್ ಮುಗಿಯುತ್ತೆ ದೇವ್ರೆ. ನಮ್ ವಿರುದ್ಧ ಚಾಲೆಂಜ್ ಹಾಕಿ ಗೆದ್ಬಿಡ್ತೀನಿ ಅನ್ಕೊಂಡಲ್ವೇನೆ, ಈಗ ನೋಡು ನೀನ್ ಅವಸ್ಥೆ. ಒಂದು ವಿಷಯ ನೆನ್ಪಿಟ್ಕೋ, ನನಗ್ ನೋವಾದ್ರೆ ನಾನು ಸುಮ್ನಿರ್ಬೋದೇ ಏನೋ, ಆದ್ರೆ ನಮ್ಮ ಅಮ್ಮಂಗ್ ನೋವಾದ್ರೆ ಆಕಾಶ ಭೂಮಿ ಒಂದು ಮಾಡ್ಬಿಡ್ತೀನಿ. ಪ್ರತಿ 1 ಗಂಟೆ ನಾನ್ ಕೊಡೋ ಶಿಕ್ಷೆ ರೂಪ ಬದಲಾಗ್ತಾ ಇರುತ್ತೆ. ಒಟ್ನಲ್ಲಿ ಈ ಸೆಷನ್ ಮುಗಿಯೋ ಹೊತ್ತಿಗೆ ನಿನಗೆ ನಮ್ಮ ಹೆಸರು ನೆನೆಯೋಕ್ಕೂ ಆಗ್ಬಾರ್ದು. ಆ ಲೆವೆಲ್ಗೆ ನಿನ್ನ ಇಳಿಸ್ತೀನಿ, ನೋಡ್ತಾ ಇರೋ. ಬಲ್ವಾನ್ ಬಾಸ್, ಅದನ್ನೆಲ್ಲ ನಮ್ಗೆ ಹೇಳ್ಕೊಡ್ಬೇಕಾ ನೀವು? ನೀವು ಆರಾಮಾಗಿರಿ. ಅದು ನೋಡು ಬಲ್ವಾನ್, ಮಾಮೂಲಿ ದೊಣ್ಣೆ ಬೇಡ ಬಲ್ವಾನ್, ಅಲ್ಲೆಲ್ಲಾದ್ರೂ ಹುಣಸೆದು ಬರ್ಲು ಸಿಗುತ್ತ ನೋಡು, ಸಖತ್ತಾಗಿ ಬೀಳುತ್ತೆ ಏಟುಗಳು. ಒಟ್ಟಿನಲ್ಲಿ ಅವಳ ಅರಚಾಟ ನನ್ನ ತಂಗಮ್ಮನ ಕಿವಿಗೆ ಬೀಳೋ ಸುಗಮ ಸಂಗೀತ ಆಗ್ಬೇಕು. ಲೆಟ್ಸ್ ಸ್ಟಾರ್ಟ್. ತಗೋ. ಯಾವುದೇ ಕಾರಣಕ್ಕೂ ರೆಸ್ಟ್ ಕೊಡ್ಬೇಡ ಬಲ್ವಾನ್. ಇಲ್ಲಿ ಕೊಡು. ಕೇಳಿಸ್ತಾ? ಅಳಿಮಯ್ಯ ಹೇಳಿದ್ದು ಕೇಳಿಸ್ತಾ ಬಲ್ವಾನ್? ಎಸ್ ಬಾಸ್. ಇನ್ ಕೇಸ್ ನಿಂಗೆ ತುಂಬಾ ಟೈರ್ಡ್ ಆಗಿ ನಿನ್ನ ಕೈ ಸೋತ್ ಹೋಯ್ತು ಅಂತಂದ್ರೆ ನೀನ್ ಸ್ವಲ್ಪ ರೆಸ್ಟ್ ತಗೋ. ಯಾಕಂತಂದ್ರೆ ನನ್ನ ತಂಗಿಯಮ್ಮ ಬಂದು ನಿನ್ಗೆ ವಿಡಿಯೋ ಕಾಲ್ ಮಾಡೋ ತನಕ ನಿಂಗೆ ಟೈಮ್ ಇದೆ, ಆಮೇಲೆ ದಂಚಬಹುದು. ತಗೋ. ಹೆಂಗ ಆಟ ಆಡಿಸ್ತಾವ ನಮ್ಮನ್ನ. ಒಂದೊಂದು ನೆನೆಸ್ಕೊಂಡ್ರೆ ನನ್ನ ಮೈಯೆಲ್ಲ ಉಳಿಯುತ್ತೆ. ಕಂದ ಗುಂಗ್ರು ಅಣ್ಣ ಶರಣ್ಯ, ವಿಜಯ್ ಫ್ರೆಂಡ್ಸ್ ಅಷ್ಟೆಲ್ಲ ಮಾತಾಡ್ ಹೋದ್ರು ಅಂದ್ರೆ 100% ಗೀತಾಗೇನಾದ್ರೂ ಮಾಡಿರ್ತಾನೆ. ನನಗೆ ಇವಾಗ ಧೈರ್ಯ ಬರ್ತಿದೆ ಸಿಂಕು. ಲೇ ಶರಣ್ಯ, ನಾವೇನೋ ಗೀತಂಗ್ ಏನೋ ಮಾಡಿರ್ತಾನೆ ಅಂತ ಮಾತಾಡ್ತಿದ್ರೆ ಧೈರ್ಯ ಅಂತೆಲ್ಲ ಮಾತಾಡ್ತಿದ್ಯಲ್ಲೇ? ಹೌದು ದಿವ್ಯಾ, ಇಲ್ಲಿವರೆಗೆ ಆಗಿರೋದನ್ನ ಗಮನಿಸು. ಆ ಪೋಲಿ ಪಟ್ಟಲಂ ಯಾವಾಗೆಲ್ಲ ವಿಜಿ ಬಗ್ಗೆ ಕೊಚ್ಕೊಂಡು ಹೋಗ್ತಾರೋ ಅವಾಗೆಲ್ಲ ವಿಜಿಗಾಗಿರೋದೇನು? ಸೋಲು. ಈಗಾಗೋದು ಅದೇ. ಅಂದ್ರೆ ಇವ್ರುಗಳು ಬಂದು ಗೀತ ಕತೆ ಮುಗೀತು ಅಂದಿದ್ದು? ಗೀತಾಗೆ ಆಶೀರ್ವಾದ ಇದ್ದಾಗೆ. ಹಂಗಂದ್ರೆ ಗೀತಾಗೇನು ಆಗಿರೋಲ್ಲ ಅಂತ್ಯಾ? ನನ್ ವಿಶ್ವಾಸ ಹೇಳೋದಿಷ್ಟೇ, ಗೀತಾಳ ಒಂದ್ ಕೂದ್ಲು ಕುಮ್ಕಿರೋದಿಲ್ಲ. ತಪ್ಪು ಮಾಡಕ್ ಹೊರಟಿರೋ ಈ ಮಂದಿಗೆ ದೊಡ್ಡ ಶಿಕ್ಷೆ ಆಗಿರುತ್ತೆ. ಹಾಗೇನಾದ್ರೂ ಆಗಿದ್ರೆ ಇಷ್ಟೊತ್ತಿಗೆ ಗೀತಾ ನಮಗ್ ಫೋನ್ ಮಾಡ್ಬೇಕಿತ್ತಲ್ವೇನೆ? ಅವ್ಳು ಫೋನ್ ಮಾಡದೆ ಇರೋದಿಕ್ಕೆ ಬೇರೆ ಕಾರಣ ಇರ್ಬೇಕು. ಹಾಗಂತ ನೀನ್ 1000 ಹೇಳ್ಬೋದು ಶರಣ್ಯ, ಆದ್ರೆ ಗೀತಾ ಅವ್ರಗಳ ಮಧ್ಯೆ ಸಿಗಾಕೊಂಡು ಆ ವಿಷಯನ ನಮ್ಗೆ ಹೇಳ್ದೇನೆ ಇರ್ಬೋದಲ್ವಾ ಅವಳು? ಯೋಚನೆನೆ ಮಾಡ್ಬೇಡ ದಿವ್ಯಾ, ವಿಜಿ ಎಂತ ಮಜಬೂತ್ ಆಗಿರೋ ಪ್ಲಾನ್ ಇಟ್ರು ಗೀತಾ ಅದಕ್ಕೊಂದು ಉಲ್ಟಾ ಕೌಂಟರ್ ಕೊಟ್ಟೇ ಬರ್ತಾಳೆ. ಇದೇ ನಡೆಯೋದು ಅಂತ ನನ್ನ ಮೈಂಡ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ವಿಜಿ ಎಂತ ಕ್ರೂಕೆಡ್ ಅಂತ ಗೀತಾ 2ನೇ ಸರ್ತಿ ಅವನ್ ಮನೆಗೆ ಹೋದಾಗ ಸ್ಪಷ್ಟವಾಗಿ ಅರ್ಥ ಆಗಿದೆ. ಪ್ರತಿ ಹೆಜ್ಜೆಲ್ಲೂ ಮೈ ಎಲ್ಲ ಕಣ್ಣಾಗಿಟ್ಕೊಂಡಿದ್ದಾಳೆ ಅಂದ್ಮೇಲೆ ಗೀತಾಗೆ ಯಾವ ಪ್ರಾಬ್ಲಮೂ ಆಗಲ್ಲ. ಯಾರು ಎದುರು ಬಂದ್ರು ಅವ್ರನ್ನ ಸೋಲ್ಸಿ ಗೆದ್ ಬರೋ ಧೈರ್ಯ ನಮ್ ಗೀತಾಗಿದೆ. ಅವಳು ಗೆಲುವಿನ ಕತೆ ಕೇಳೋದಿಕ್ಕೆ ಸಂಜೆ ಹೊತ್ತಿಗೆ ನಾವು ನಮ್ಮ ಫೋನ್ನ ಚಾರ್ಜ್ ಮಾಡಿಟ್ಕೋಬೇಕು. ಅದೆಲ್ಲ ಸರಿನೇ, ಇವಾಗ ಗೀತಾ ಎಲ್ಲಿದ್ದಾಳೆ ಅನ್ನೋದೇ ಸಸ್ಪೆನ್ಸ್ ಆಗಿದೆಯಲ್ಲ. ಎಲ್ಲೇ ಇದ್ರು ಈ ಮನೆಹಾಳ್ ಪ್ಲಾನ್ಗಳಿಗೆ ಅಲ್ಲಿಂದಾನೇ ಉಲ್ಟಾ ಹೊಡೆದಿರ್ತಾಳೆ, ಇದಂತೂ ಗ್ಯಾರಂಟಿ. ಎದ್ದು ಕಣೋ ಕೌಂಟ್ರು ಅಂತಂದ್ರೆ, ಈಗ ನಾನು ನಿನ್ನೊಬ್ಬ ಗಂಡಸು ಅಂತ ಮೆಚ್ಕೊಂಡೆ. ಪಾಪ ಗೀತಲ್ಲಿ ಭಯಂಕರವಾದ ಏಟು ತಿಂತ ಓದಾಡ್ತಿರ್ತಾಳೆ ಅಲ್ವೇನೋ ವಿಜಿ? ಮತ್ತೆ ಮಾಡಿದ ಕೆಲ್ಸಕ್ಕೆ ಅನ್ಭವಿಸ್ಲೇಬೇಕು. ಅವಳಿಗೆ ಯಾವುದೇ ಕಾರಣಕ್ಕೂ ಅಯ್ಯೋ ಪಾಪ ಅಂತ ಹೇಳಬಾರ್ದು. ಓ ವಿಜಯ್, ಆಲ್ರೆಡಿ ಬಂದ್ಬಿಟ್ಟಿದ್ದೀರಾ? ಕೊಳಗೇರಿಲಿ ಕ್ಲೀನಿಂಗ್ ಕೆಲಸ ಎಲ್ಲ ಕರೆಕ್ಟ್ ಆಗಾಯ್ತಾನೆ? ಅಯ್ಯೋ ಸಖತ್ತಾಗಿ ಆಯ್ತು ಬಾವುಜಿ, ಕೇಳ್ತಿರಲ್ಲ ನೀವು, ಅದೇ ಸಂಭ್ರಮನ ನಾನು ಇವಾಗ ಹೇಳ್ತಾ ಇದ್ದೆ. ನೀವು ಬರ್ಬೇಕಿತ್ತು ಬಾವುಜಿ. ಅಯ್ಯೋ ನನ್ನ ತಂಗಿಯಮ್ಮ ಸೆರಗ ನಿಂಗೆ ಕಟ್ಟಿಬಿಟ್ಟು ಗುಡ್ಸಿದ್ದು. ಹಾ,
ನಾನು ಒಂದಷ್ಟೊತ್ತು ಟಿವಿಲಿ ನೋಡಿದೆ. ವೆರಿ ಗುಡ್ ವಿಜಯ್. ಹೌದು, ಅಮ್ಮ ಎಲ್ಲಿ? ಅಪ್ಪ ಅದು ಅಲ್ಲ ಬಾಬಾ ಇದು ಅಮ್ಮ ಇಲ್ಲಿ ಹೋದ್ರಲ್ವೇನೋ, ಹೇಳ್ಬಿಟ್ಟೆ ಹೋದ್ರು ತಾನೆ. ಅನಾಥಾಶ್ರಮಕ್ಕೆ ಹೋದ್ರು ಬಾಬುಜಿ. ಅಂದ್ರೆ ಅನಾಥಾಶ್ರಮದಲ್ಲಿರೋ ಅನಾಥರಿಗೆ ನಮ್ಗೆ ಯಾರೂ ಇಲ್ಲ ಅನ್ನೋ ಭಾವ ಬರಬಾರ್ದು, ನಾವಿದ್ದೀವಿ ಅಂತ ತೋರಿಸ್ಕೊಳ್ಬೇಕು ಅಂತ ಬಾಬಾ ತಂಗೆಮ್ಮ ಅಲ್ಲಿಗೆ. ವೆರಿ ಗುಡ್. ಭಾನುದು ಯಾವತ್ತಿದ್ರು ಇನ್ನೊಬ್ರ ಕಷ್ಟಕ್ಕೆ ತುಡಿಯೋ ಮನಸ್ಸು. ಅಯ್ಯೋ ಅದನ್ನ ಹೇಳ್ತಿರಲ್ಲ ಬಾಬಾಜಿ ನೀವು. ನನ್ನ ತಂಗೆಮ್ಮನಿಗೆ 24 ಗಂಟೆ ಕೂಡ ಕಷ್ಟದಲ್ಲಿರೋರ್ ಬಗ್ಗೆನೇ ಚಿಂತೆ. ಈ ಕೈಲಾಗದ ಅಸಹಾಯಕರಿಗೆ ನಾನು ಯಾವ ತರ ಹೆಲ್ಪ್ ಮಾಡಬಹುದು ಅನ್ನೋ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ನನ್ನ ತಂಗೆಮ್ಮ ಪಾಪ. ಅಂತ ತಂಗಿ ಅಣ್ಣ ನೀನು, ಒಡ ಹುಟ್ಟಿರೋನ್ ಬೇರೆ. ನಿನಗ್ ಮಾತ್ರ ಅಂತ ಬುದ್ಧಿ ಬರ್ಲಿಲ್ಲ ನೋಡು ಸಿತಾರ. ನನಗನ್ಸುತ್ತೆ ಹೋದ್ ಜನ್ಮದ ಪಾಪ ಯಾವ್ದೋ ನಿಂಗೆ ಸುತ್ಕೊಂಡಿರ್ಬೇಕು ಅಂತ. ಕರೆದು ಬಿಟ್ಟು ಕೊಟ್ಟು ಮೊದಲೇ ಶಾಪ ಗೀಪ ಅಂತ ಹೇಳೋಗಿದ್ದಾರೆ ನಿನ್ನಪ್ಪ. ಅಲ್ಲೋ ವಿಜಯ್, ಅದ್ಯಾಕೋ ನಿನ್ನಪ್ಪ ನಾನು ಏನೇ ಮಾಡಿದ್ರು ಯಾವಾಗ್ಲೂ ನನ್ನ ತುಂಬಾ ಲೋ ಲೆವೆಲಲ್ಲೇ ನೋಡ್ತಾರೆ. ಅದು ನೀನ್ ತಗೊಂಡಿರೋ ಕ್ರೆಡಿಟ್ ಮಾಮ, ತಗೊಂಡಿರೋ ಹೆಸರು. ಅಂದ್ರೆ ನಾನು ಆ ಲೆವೆಲ್ಗೆ ಹೆಸರು ಮಾಡಿದ್ದೀನಿ ಅಂತಾನ? ವಿಜಯ್, ಆ ಮೋಸ್ಟ್ಲಿ ಶಾಪದ ಬಗ್ಗೆ ಹೇಳ್ತಾರೆ ಅನ್ಸುತ್ತೆ. ಅಪ್ಪ ಗೀತಾ ಅಲ್ಲ? ಅಪ್ಪ ಅದು ಅಲ್ಲ, ನಿಮ್ ಜೊತೆನೆ ಬಂದಲ್ಲ, ಗೀತಾ ಎಲ್ಲಿ ಅಂತ? ಅಪ್ಪ ಅದು ನಿನ್ನ ಹೆಂಡತಿ ಎಲ್ಲಿ ಅಂತಂದ್ರೆ ಅದಕ್ಕೆ ಉತ್ತರ ಕೊಡಕ್ ಒದ್ದಾಡ್ತಾ ಇದೆಯಲ್ಲ. ಗೀತಾ ಮನೇಲೆ ಇದ್ದಾಳ್ತಾನೆ? ಮಾವ, ನಾನು ಇಲ್ಲೇ ಇದ್ದೀನಿ.